ನಮಸ್ತೆ, ಲಕ್ಷ್ಮಿ ಫ್ಯಾಷನ್ಸ್ ಕನ್ನಡ ಬ್ಲಾಗ್. ಇವತ್ತು ಎರಡು ವರ್ಕ್ ಬ್ಲೌಸು ಮತ್ತು 2 ಫ್ಯಾನ್ಸಿ ಬ್ಲೌಸ್ ಸ್ಟಿಚ್ ಮಾಡಿದ್ವಿ. ಇದು ವರ್ಕ್ ಬ್ಲೌಸು. ಇದು ಸಣ್ಣದಾಗಿ ಕಟ್ ವರ್ಕ್ ಬಂದಿತ್ತು. ಫಿನಿಶಿಂಗ್ ಏನು ತುಂಬ ಚೆನ್ನಾಗಿ ಬಂದಿತ್ತು. ಇದೆಲ್ಲ ಕಟ್ ವರ್ಕ್ ಭಾಳ ಚಿಕ್ಕದಾಗಿರೋದಕ್ಕೆ ಬ್ಯಾಕೆಲ್ಲ ರೆಡಿ ಮಾಡಿದ್ವಿ. ಕಟ್ ವರ್ಕು ಸ್ಲೀವ್ಸಿಗೆ ತೋಳು ಸ್ವಲ್ಪ ಸಾಲ್ಟೇಜ್ ಬಿದ್ದಿದ್ದ ಕಾರಣಕ್ಕೆ ಕಟ್ ವರ್ಕ್ ಕೊಟ್ಟಿಲ್ಲ. ಕಸ್ಟಮರ್ ಏನು ಅಡ್ಜಸ್ಟ್ ಆದರೂ ಅವ್ರು ಹೇಳಿದರೆ ಫಿಟ್ಟಿಂಗ್ ಎಲ್ಲ ನೋಡಿದ್ರು ಚೆನ್ನಾಗಾಗಿದೆ ಅಂತ ಹೇಳಿ. ಚೆನ್ನಾಗಿ ಬಂದಿದೆ ವರ್ಕ್ ಎಲ್ಲ. ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು. ಇದು ವೈಟು ಫ್ಯಾನ್ಸಿ ಬ್ಲೌಸ್. ಇದು ವೈಟ್ ಸೀರೆ. ಇದು ಫ್ಯಾನ್ಸಿಯಾಗಿತ್ತು. ಇದಕ್ಕೆ ಬೋಟ್ ನೆಕ್ ಹೇಳಿದ್ರು ಅವರು. ಬೋಟ್ ನೆಕ್ ಹೇಳಿ ಹಿಂದ್ಗಡೆ ನಿಮ್ಗೆ ಇಷ್ಟ ಬಂದದ್ದು ನೆಕ್ ಇಡ್ರಿ ಅಂತ ಹೇಳಿದ್ರು. ಫ್ರಂಟ್ ಮಾತ್ರ ಆಫ್ ಲೈನಿಂಗು, ಆಫ್ ಟ್ರಾನ್ಸ್ಪರೆಂಟ್ ಅಂದರೆ ವಿತೌಟ್ ಲೈನಿಂಗ್ ಹೇಳಿದರು. ಅದು ಸೀರೆ ಸ್ವಲ್ಪ ಮಲ್ಟಿ ಕಲರ್ ಇರೋ ಕಾರಣಕ್ಕೆ ಮಲ್ಟಿ ಕಲರ್ ಪೈಪಿಂಗ್ ಕೊಟ್ಟಿದ್ದೆ. ಹಿಂದ್ಗಡೆ ಬೋಟ್ ನೆಕ್ಕಿಗೆ ಒಂದು ಪಾಟ್ ನೆಕ್ ಟೈಪ್ ಇಟ್ಟು ಬಟನ್ ಇಟ್ಟು ಮತ್ತು ಉಕ್ಸು, ಅದಕ್ಕೆ ಉಕ್ಕು ಕೂಡ ಹಾಕಿದ್ವಿ. ಅಕಸ್ಮಾತಾಗಿ ಲೂಸ್ ಆಯ್ತಂದರೆ ಉಕ್ಕು ಹಾಕ್ಕೊಂಡ್ರೆ ಟೈಟ್ ಆಗುತ್ತೆ ಅಂತ. ಈ ಥರ ಮಲ್ಟಿಪರ್ಪಸ್ ಬಂದಿತ್ತು ಅದು ಸೀರೆ. ಅದಕ್ಕಾಗಿ ಈ ಥರ ಮಲ್ಟಿ ಕಲರ್ ಪೈಪಿಂಗು ರೆಡಿ ಸಿಗುತ್ತಲ್ಲ, ಆ ಪೈಪಿಂಗ್ ಹಾಕಿದ್ವಿ. ಮುಂದ್ಗಡೆ ಒಂದು ಸ್ವಲ್ಪ ವಿತೌಟ್ ಲೈನಿಂಗ್ ಹಾಕಿದ್ದಿಲ್ಲ ಅಲ್ಲಿಗನ ಅಷ್ಟು. ಹಿಂದ್ಗಡೆ ಎಲ್ಲ ಲೈನಿಂಗ್ ಯೂಸ್ ಮಾಡಿದ್ವಿ. ಬ್ಲೌಸಿಗೂ ಇದು ತೋಳಿಗೂ ಲೈನಿಂಗ್ ಹಾಕಿದ್ದಿಲ್ಲ, ಟ್ರಾನ್ಸ್ಪರೆಂಟ್ ಹಂಗೆ ಬಿಟ್ಟಿದ್ವಿ ಫ್ಯಾನ್ಸಿಯಾಗಿ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ನೋಡಿ ಭಾಳ ಚೆನ್ನಾಗಿ ಬಂದಿತ್ತು ಫ್ಯಾನ್ಸಿ ಸೀರೆದು. ಮತ್ತು ಒಂದು ನಾರ್ಮಲ್ಲು ಬ್ಲ್ಯಾಕ್ ಬ್ಲೌಸು. ಇದು ನನ್ನ ಹತ್ರ ಕ್ಲಾತ್ ಕಟ್ ಮಾಡಿಸಿ, ನಾವು ಕ್ಲಾತ್ ಕೂಡ ಸೇಲ್ ಮಾಡ್ತೀವಲ್ಲ, ಅದೇ ಕ್ಲಾತ್ನಾಗ ತೊಗೊಂಡು ಸ್ಟಿಚ್ ಮಾಡಿಸಿದ್ರು. ಇದು ಬೇರೆ ಕಸ್ಟಮರ್ದು, ಅದ್ರ ಜೊತೆಗೆ ಇತ್ತಲ್ಲ ಹಾಗೆ ತೋರಿಸಿದೆ ನಾನು ನಿಮಗೆ. ಮತ್ತು ಇದು ಒಂಥರ ರೇಷ್ಮೆ ಸೀರೆ ಬ್ಲೌಸು. ಅದು ಆಪೋಸಿಟ್ ಬಂದಿತ್ತು ಇದು ಸೀರೆಗೆ. ಪಿಂಕ್ ಸೀರೆ, ಪರ್ಪಲ್ ಬ್ಲೌಸ್ ಬಂದಿತ್ತು. ಯಾವುದಾದ್ರೂ ಸೀರೆಗೂ ಮ್ಯಾಚ್ ಆಗುತ್ತೆ ಅಂತ ಬುಟ್ಟಾಸ್ ಥರನೇ ಆ ಕಲರ್ನಲ್ಲಿ ಪೈಪಿಂಗ್ ಇಡಿಸಿ ಬ್ಯಾಕ್ ಬಟನ್ ಇಡಿಸಿದ್ರು. ಪ್ರಿನ್ಸ್ ಕಟ್ಟಿಟ್ಟು ಕ್ರಾಸ್ ಬೆಲ್ಟ್ ಇಟ್ಟಿದ್ವಿ. ಸ್ವಲ್ಪ ಅವರು ದಪ್ಪ ಇರೋದಕ್ಕೆ ಅವರು ಕ್ರಾಸ್ ಬೆಲ್ಟೇ ಕೇಳ್ತಾರೆ. ಹಂಗೆ ಡೈರೆಕ್ಟ್ ಬೋಟ್ ನೆಕ್ಕಿಗೆ ಹೆಂಗೆ ಬರುತ್ತೆ ಹಂಗೆ ಇಡಿಸ್ಕೊಳಲ್ಲ ಅವರು. ಪ್ರತಿಯೊಂದಕ್ಕೂ ಕ್ರಾಸ್ ಬೆಲ್ಟ್ ಹಾಕಿಸ್ತಾರೆ ಅವರು. ಇದು ಬಾರ್ಡ್ರ್ ಸೀರೆ, ಫ್ಯಾನ್ಸಿ ವಿತ್ ಬಾರ್ಡ್ರ್ ಸೀರೆ. ಇದು ಮರೂನ್ ಕಲರ್ದು. ಮುಂದೆ ಗ್ಯಾಲಕ್ಸಿ ಡಿಸೈನ್ ಹಾಕಿದ್ವಿ. ಹಿಂದೆ ಸುಮ್ಮನೆ ನಿನಗೆ ಯಾವ್ದು ತಿಳಿತೈತೆ ಅದು ಮಾಡು ಅಂತ ಹೇಳಿದ್ರು ಅವರು. ಹಿಂದ್ಗಡೆ ಸ್ಕ್ವಯರ್ ಟೈಪ್ ಇಟ್ಟು ನೆಕ್ಕು, ಅದಕ್ಕೆ 3 ಡೋರಿ ಲಾಡಿ ತೋರಿಸೋ ಥರ ಹಾಕಿ ಅದಕ್ಕೆ ಜಿಗ್ಜಾಗ್ ಟೈಪು ಡೋರಿ ಹಾಕಿದ್ವಿ. ಮುಂದ್ಗಡೆ ಪೈಪಿಂಗ್ ಕೊಟ್ಟಿದ್ವಿ ಕ್ರಾಸಾಗಿ. ಇದು ಫ್ರಂಟು ಗ್ಯಾಲಕ್ಸಿ ಡಿಸೈನ್, ಕಟ್ ವರ್ಕ್ ಅಂತಾರೆ, ಗ್ಯಾಲಕ್ಸಿ ಡಿಸೈನ್ ಅಂತಾರೆ, ಆ ಥರ ಇದು. ಮುಂದ್ಗಡೆ ಹಿಂಗೆ ಪೈಪಿಂಗ್ ಹಾಕಿದ್ವಿ. ನಾರ್ಮಲ್ಲು ಉದ್ದ ತೋಳು. ಮತ್ತು ಇನ್ನೂ ಒಂದು ಮಿಷನ್ ವರ್ಕಿಂದ ಐತೆ. ಇದು ನಮ್ಮ ಹತ್ರನೇ ಕ್ಲಾತ್ ಕಟ್ ಮಾಡಿಸಿ ಸಿಂಪಲಾಗಿ ಕಡಿಮೆ ಬಜೆಟ್ನಾಗ ವರ್ಕ್ ಹಾಕಿ ರೆಡಿ ಮಾಡಿರಿ ಅಂತ ಹೇಳಿದರು. ಇದು ನಮ್ಮ ಹತ್ರ ಇರೋ ಕ್ಲಾತೆ ಸಿಂಪಲಾಗಿ ಒಂದು ವರ್ಕ್ ಹಾಕಿಬಿಟ್ಟು ಸ್ಟಿಚ್ ಮಾಡಿದ್ವಿ. ಹಾಗೆ ಲಾಸ್ಟಲ್ಲಿ ಫೋಟೋ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಫೋಟೋ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ನನ್ನ ಹತ್ರನೇ ಬರೋ ಕಸ್ಟಮರ್ ಆದರೆ ನನಗೆ ತೋರಿಸಿ. ಅಲ್ಲಿ ದೂರದವರು ಬೇರೆ ಯಾರಾದರೂ ಇದ್ದರೆ ಅಲ್ಲಿ ಯಾರಾದರೂ ಸಿಕ್ಕರೆ ಸ್ಟಿಚ್ ಮಾಡಿಸ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ ಟೈಮ್ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ಹೇಗೆ ಮಾತಾಡಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನಮಸ್ತೆ.